ಇಡೀ ನಮ್ಮ ಮಲೆನಾಡು ಭಾಗದಲ್ಲೇ ಈ ಥರ ಒಂದು ತಡೆ ಹೊಡೆಯೋ ಪೂಜೆನ ಯಾವ ದೇವಸ್ಥಾನದಲ್ಲೂ ಸಹ ಮಾಡಲ್ಲ ಅಂತ. ಈ ವಿಶೇಷ ಪೂಜೆ ಬಗ್ಗೆ ಕೇಳಿ ನಾನು ಆಶ್ಚರ್ಯ ಅದೇ, ಏನಿದು ಪೂಜೆ ಆಗಿದೆ, ಏನಕ್ಕೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮೆಲ್ಲರ ಪ್ರೀತಿಯ ಬಕಾಸುರ. ನಾನಿವತ್ತು ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ನ ಆಪೋಸಿಟ್ನಲ್ಲೇ ಇರೋ ಶ್ರೀ ಪತ್ಯಂಗಿರಿ ದೇವಿ ಸನ್ನಿಧಾನಕ್ಕೆ ಬಂದಿದ್ದೆ. ಈ ದೇವಸ್ಥಾನದಲ್ಲಿ ನಡೆಯೋ ವಿಶೇಷ ಅರ್ಕೆಯಾದ ಒಣಮೆಣಸಿನಕಾಯಿನ ರುಬ್ಬಿ ಅಮ್ಮನವರ ಶಿಲೆಗೆ ಹಚ್ಚೋದ್ರ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಈ ದೇವಸ್ಥಾನದಲ್ಲಿ ಇರೋ ಇನ್ನೊಂದು ವಿಶೇಷ ಪೂಜೆ ಆದ ತಡೆ ಹೊಡೆಯೋ ಪೂಜೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಮ ಕುಟುಂಬದಲ್ಲಿ ಯಾರಿಗಾಗಿದ್ರು ಯಾವುದೇ ರೀತಿಯ ದೃಷ್ಟಿದೋಷ ಆಗಿದ್ರು, ನಿಮಗೆ ಗೊತ್ತಿಲ್ಲದಲೇ ಯಾವುದೇ ರೀತಿಯ ಮೂರ್ದಾರಿಯಲ್ಲಿ ನಡೆದಿದ್ರೆ, ಕೆಲಸ ಕಾರ್ಯದಲ್ಲಿ ಅಡೆತಡೆ ಬಂದಿದ್ರೆ, ನಿಮ್ಮ ವ್ಯಾಪಾರಗಳಲ್ಲಿ ದೃಷ್ಟಿ ಆಗಿದ್ರೆ, ನೀವು ಈ ದೇವಸ್ಥಾನಕ್ಕೆ ಬಂದು ತಡೆ ಹೊಡೆ ಪೂಜೆನ ಮಾಡಿಸಿದ್ರೆ ಎಲ್ಲವೂ ಸಹ ಪರಿಹಾರ ಆಗುತ್ತಂತೆ. ಈ ದೇವಸ್ಥಾನಕ್ಕೆ ಬೇರೆ ಬೇರೆ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಜನ ಅಮ್ಮನವರ ದರ್ಶನ ಹಾಗೂ ಡಾಕ್ಟರ್ ಸುಪ್ರೀತ್ ಗುರೂಜಿ ಅವ್ರನ್ನ ಭೇಟಿ ಆಗೋಕ್ಕೆ ಬರ್ತಾರಂತೆ. ಇಲ್ಲಿ ನಡೆಯೋ ತಡೆ ಹೊಡೆ ಪೂಜೆ ಹಾಗೂ ಒಣಮೆಣಸಿನಕಾಯಿ ತಗೊಳ್ಳೋಕ್ಕೆ ಜನ ಎಷ್ಟು ಸೇರಿರ್ತಾರೆ ಅಂದರೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಟೋಕನ್ನ ತಗೊಂಡು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ. ನಿಮ್ಮ ಕುಟುಂಬದಲ್ಲೂ ಸಹ ಯಾವುದೇ ರೀತಿಯ